ಇನ್ನು ಪಂಜಾಬ್ ಮೇಲೂ ಪಾಕಿಸ್ತಾನ ಅಟ್ಯಾಕ್ ಮಾಡಿತ್ತು. ಹೋಶಿಯಾರ್ಪುರದಲ್ಲಿ ಕ್ಷಿಪಣಿಗಳ ಅವಶೇಷ ಪತ್ತೆಯಾಗಿದೆ. ಹೋಶಿಯಾರ್ಪುರದಲ್ಲಿ ಅಧಿಕಾರಿಗಳು ಇಲ್ಲಿ ತಲಾಶ್ ಮಾಡಿದ್ರು, ಹುಡುಕಾಟವನ್ನು ಆರಂಭ ಮಾಡಿದ್ರು. ಇಲ್ಲಿ ಕ್ಷಿಪಣಿಗಳ ಅವಶೇಷ ಪತ್ತೆಯಾಗಿದೆ. ಇನ್ನು ಭಾರತದ ಸೇನಾ ಸಿಬ್ಬಂದಿಗಳು ಇನ್ನೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ದಾಳಿಯಾಗಿತ್ತು, ಸಾರ್ವಜನಿಕರು ಎಲ್ಲೆಲ್ಲಿ ಈ ಒಂದು ಮಿಸೈಲ್ಗಳು ಕೆಳಗಡೆ ಬೀಳುವಂಥದ್ದನ್ನು ನೋಡಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರಿಂದ ಮಾಹಿತಿ ಕಲೆ ಹಾಕಿದ್ದಾರೆ. ಅದೇ ರೀತಿಯಾಗಿ ಅನೇಕ ಕಡೆಗಳಲ್ಲಿ ಜೀವಂತ ಬಾಂಬ್ಗಳು ಸಿಕ್ಕಿದ್ದಾವೆ. ಅಂದರೆ ಅನೇಕ ಮಿಸೈಲ್ಗಳು ಮಿಸ್ಫೈರ್ ಆಗಿದ್ದಾವೆ. ಅದೇ ಹೇಳ್ತಾ ಇದ್ದೆ ನಾನು, ಟುಸ್ ಪಟಾಕಿಯಾಗಿದೆ. ಯಾವುದೂ ಕೂಡ ಇಲ್ಲಿ ಸರಿಯಾದಂತಹ ಟಾರ್ಗೆಟ್ಗೆ ಹಿಟ್ ಮಾಡಲಿಲ್ಲ, ಒಡೆಯೋದಕ್ಕೆ ಸಾಧ್ಯವಾಗಲಿಲ್ಲ, ಪುಡಿಗಟ್ಟೋದಕ್ಕೆ ಸಾಧ್ಯವಾಗಲಿಲ್ಲ ಅಂತೇನು ಹೇಳ್ತಾ ಇದ್ವಿ. ಆ ಟುಸ್ ಪಟಾಕಿಗಳನ್ನು ಈಗ ಹುಡುಕುವಲ್ಲಿ ಭಾರತದ ಸೇನೆ ಯಶಸ್ವಿಯಾಗಿದೆ. ಅದೇ ರೀತಿಯಾಗಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಆ ಒಂದು ಮಿಸೈಲ್ ಏನಿದೆ ಅದು ಜೀವಂತವಾಗಿದೆಯಾ, ಅಂದರೆ ಅದರ ಒಳಗಡೆ ಇರುವಂತಹ ಒಂದು ಎಕ್ಸ್ಪ್ಲೋಸಿವ್ ಏನಿದೆ ಅದು ಎಕ್ಸ್ಪ್ಲೋಡ್ ಆಗಿದೆಯಾ ಅಥವಾ ಇನ್ನೂ ಜೀವಂತವಾಗಿದೆಯಾ ಅನ್ನುವಂಥದ್ದನ್ನು ಪತ್ತೆ ಮಾಡಿ ಅದೇನಾದರೂ ಮತ್ತೆ ಸಿಡಿಬಹುದಾ ಅನ್ನುವಂಥದ್ದನ್ನು ಮೊದಲು ನಿಖರವಾಗಿ ಅದನ್ನು ಗುರುತು ಪತ್ತೆ ಮಾಡಿಕೊಂಡು ಅದಾದ ನಂತರ ಅದನ್ನು ಕೈಯಿಂದ ಮುಟ್ಟಿ ಅಲ್ಲಿಂದ ಅದನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸಕ್ಕೆ ಈಗ ಭಾರತೀಯ ಸೇನಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಅಕ್ಕಪಕ್ಕ ಎಲ್ಲೂ ಕೂಡ ಸಾರ್ವಜನಿಕರು ಯಾರೂ ಕೂಡ ಅಲ್ಲಿ ಹೋಗಬಾರ್ದು, ಆ ರೀತಿಯಾಗಿ ಸಾರ್ವಜನಿಕರಿಗೆ ಆ ಒಂದು ಪ್ರದೇಶವನ್ನು ನಿರ್ಬಂಧ ಹೇರಲಾಗಿದೆ. ಇನ್ನು ಅನೇಕ ಕಡೆಗಳಲ್ಲಿ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಕೃಷಿ ಜಮೀನು, ಮತ್ತೊಂದು ಮಗದೊಂದೆಡೆ ಜನನಿ ಬೀಡ ಪ್ರದೇಶಗಳಿಂದವೆ. ಅದನ್ನು ಹೊರತುಪಡಿಸಿ ಜನನಿ ಬೀಡ ಪ್ರದೇಶಗಳ ಮೇಲೇ ಪಾಕಿಸ್ತಾನ ದಾಳಿ ಮಾಡಿತ್ತು. ಆದರೆ ಅದನ್ನು ವಿಫಲ ಮಾಡುವಲ್ಲಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಯಶಸ್ವಿಯಾಯಿತು. ಇದೇ ಕಾರಣಕ್ಕಾಗಿ ಎಲ್ಲವೂ ಕೂಡ ಮಿಸ್ಫೈರ್ ಆಯಿತು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಭಾರಿ ಗಾತ್ರದ ಒಂದು ಮಿಸೈಲ್ಗಳು ಪಾಕಿಸ್ತಾನ ಅಂದುಕೊಂಡಿದ್ದಂತೆ ಏನಾದರೂ ಸಾರ್ವಜನಿಕ ಸ್ಥಳಗಳ ಮೇಲೆ, ಅದೇ ರೀತಿಯಾಗಿ ಯಾವ್ಯಾವ ಸೇನಾ ನೆಲೆಗಳ ಮೇಲೆ ಟಾರ್ಗೆಟ್ ಮಾಡಿತ್ತು, ಆ ಟಾರ್ಗೆಟ್ಗಳಿಗೆ ಹಿಟ್ಟಾಗಿದ್ದೇ ಆದರೆ ಏನಾಗ್ತಾ ಇತ್ತು ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಊಹೆ ಮಾಡೋದಕ್ಕಾಗ್ತಾ ಇರಲಿಲ್ಲ. ಇದೆಲ್ಲವೂ ಕೂಡ ಮೇಡ್ ಇನ್ ಚೀನಾ ನಿರ್ಮಿತ ಪಾಕಿಸ್ತಾನದ ಕ್ಷಿಪಣಿಗಳು. ಮೇಡ್ ಇನ್ ಚೀನಾನ ಯಾವುದೇ ಕಾರಣಕ್ಕೂ ನಂಬಬಾರ್ದು ಅಂತ ಅನೇಕ ದೇಶಗಳು ಹೇಳ್ತವೆ. ಈಗ ಪಾಕಿಸ್ತಾನ ಆ ಮೇಡ್ ಇನ್ ಚೈನಾ ಪ್ರಾಡಕ್ಟ್ಗಳನ್ನು ನಂಬಿ ಮೋಸ ಹೋಯ್ತಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಪಾಕಿಸ್ತಾನಕ್ಕೂ ಕೂಡ ತೀವ್ರವಾಗಿ ಕಾಡ್ತಾ ಇದೆ. ನೀನೇ ಸಾಕಿದ ಗಿಣಿ, ನಿನ್ನ ಮುತ್ತಿನ ಗಿಣಿ ಈಗ ವಿಫಲವಾಯಿತಲ್ಲೋ ತಮ್ಮ. ಯಾವುದನ್ನು ನಂಬಿದ್ದೆ ಅದನ್ನೇ ನಂಬಿ ಕೆಟ್ಟು ಹೋದಿಯಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಎದುರಾಗ್ತಾ ಇದೆ. ಕೆಟ್ಟ ಮೇಲೆ ಪಾಕಿಸ್ತಾನಕ್ಕೆ ಬುದ್ಧಿ ಬರ್ತಾ ಇದೆ. ಭಾರತ ಯಾವಾಗ ದಾಳಿ ಮಾಡುತ್ತೋ ಗೊತ್ತಿಲ್ಲ. ಯಾವ್ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದ್ದಾವೆ, ಎಲ್ಲೆಲ್ಲಿಂದ ಪಾಕಿಸ್ತಾನದ ಫೈಟರ್ ಜೆಟ್ಗಳು ಬಂದಿತ್ತು, ಅದೆಲ್ಲವೂ ಕೂಡ ಪುಡಿಗಟ್ಟುವಂತಹ ಒಂದು ಸಮಯ ಈಗ ಹತ್ತಿರ ಬರ್ತಾ ಇದೆ. New air defense doctrine looks like. ਅਮਨੀਸ਼ਨ ਦਾ ਕੋਈ ਪਤਾ ਨਹੀਂ ਹੁੰਦਾ। ਕੰਡੀਸ਼ਨਾਂ ਜਿਹੜੀਆਂ ਦੋ ਤਿੰਨ ਕੰਡੀਸ਼ਨਾਂ ਹੁੰਦੀਆਂ। ਹਾਂਜੀ ਇਹਨੂੰ ਹਿਲਾਣਾ ਨਹੀਂ, ਇਹਨੂੰ ਕੁਝ ਨਹੀਂ ਕਰਨਾ ਇਹਨੂੰ। ਅੱਛਾ, ਮੈਂ ਇਹਦਾ ਵੀ ਨੰਬਰ ਅਲੱਗ ਆ। Fast, decisive, and ਭਾਜੀ ਹਿਲਾਓ ਨਾ, ਭਾਜੀ ਹਿਲਾਓ ਨਾ, ਗੱਲ ਸੁਣੋ, ਕੋਈ ਪਤਾ ਨਹੀਂ ਹੁੰਦਾ ਅਮਨੀਸ਼ਨ ਦਾ ਨਾ। ਮੇਰੀ ਗੱਲ ਇੱਧਰ ਸੁਣੋ ਪਹਿਲਾਂ ਮੇਰੀ ਗੱਲ। ਅਮਨੀਸ਼ਨ ਦਾ ਕੋਈ ਪਤਾ ਨਹੀਂ ਹੁੰਦਾ। ਕੰਡੀਸ਼ਨਾਂ ਜਿਹੜੀਆਂ ਦੋ ਤਿੰਨ ਕੰਡੀਸ਼ਨਾਂ ਹੁੰਦੀਆਂ। ਹਾਂਜੀ ਇਹਨੂੰ ਹਿਲਾਣਾ ਨਹੀਂ, ਇਹਨੂੰ ਕੁਝ ਨਹੀਂ ਕਰਨਾ ਇਹਨੂੰ। ਅੱਛਾ, ਮੈਂ ਇਹਦਾ ਵੀ ਨੰਬਰ ਅਲੱਗ ਆ।